ಮಾಡಿದ್ರು 33 ವರ್ಷ ಸೇವೆ ಮಾಡಿದವರು ಇನ್ನೇನು 4 ತಿಂಗಳು 5 ತಿಂಗಳು ಆದಮೇಲೆ ರಿಟೈರ್ಡ್ ಮಾಡ್ತಾರೆ. ಅವರ ಸರ್ಕಾರನೇ ಮಾಡಬೇಕಾಗಿತ್ತು. ಆದರೆ ಯಾರೋ ವಿಡಿಯೋ ಮಾಡಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಹಾಕ್ಬಿಟ್ಟು ಆ ಥರ ಅದು ನೋಡಿ ನಿಮಗೂ ಗೊತ್ತಾಗುತ್ತೆ, ಎಡಿಟಿಂಗ್ ಮಾಡಿದ್ದಾರೆ. ಇವಾಗ ಅವ್ರು ಯಾರು, ಅವ್ರ ಹಿಂದೆ ಇರೋರು ಯಾರು, ಅವ್ರಿಗೆ ಯಾರ ಥರ ಹೇಳಿದ್ದು ಅದೆಲ್ಲ ಅವ್ರು ತನಿಖೆ ಮಾಡಬೇಕಲ್ಲ. ಇವಾಗ ಮೊನ್ನೆ ಈ ಥರ ಆದಮೇಲೆ ಒಂದು 3 ಜನ IPS ಆಫೀಸರ್ನ ಬಿಟ್ಟವ್ರೆ. ಅದೆಲ್ಲ ತನಿಖೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನಿಜಾನ ಸುಳ್ಳು ಅಂದ್ಬಿಟ್ಟು. ಇನ್ನೊಂದು ದೂರು ಕೂಡ ಯಾರು ಕೊಟ್ಟಿಲ್ಲ, ಅವ್ರ ಮೇಲೆ ಇಂಥ ದೌರ್ಜನ್ಯ ಮಾಡಿದ್ದಾರೆ ಅಂದ್ಬಿಟ್ಟು. ಇನ್ನೊಂದು ಇದು ಇವತ್ತು ಏನಾಗಿದೆ ಅಂದರೆ ತುಂಬ ಜನರು ಈಸಿಯಾಗಿ ಸಂಪಾದನೆ ಮಾಡಬೇಕು ಅಂದ್ಬಿಟ್ಟು ಏನೋ ದುಡ್ಡಿಗಾಗಿ ಏನೋ ಮಾಡ್ತಾರೆ. ಹೆಣ್ಮಕ್ಳು ಕೂಡ, ಹೆಣ್ಮಕ್ಳಿಗೆ ತುಂಬ ಗೌರವ ನನಗೆ. ಇವತ್ತು ನಾಳೆ ಆ ಹುಡುಗಿ ಸಿಕ್ಕಿದ್ರೆ ಅವ್ರ ಮನೇಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ, ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಬೇಕು. ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ಸರ್ಕಾರ ತನಿಖೆ ಮಾಡಬೇಕಾಗಿತ್ತು, ಅವ್ರು ತನಿಖೆ ಮಾಡಿಲ್ಲ. ಏಕಾಏಕಿ ಅವ್ರನ್ನ ಅಮಾನತು ಮಾಡೋದು ತಪ್ಪೋದು. ಯಾಕಂದರೆ ಈಗ ಎಲ್ಲರಿಗೂ ಕಾನೂನು ಒಂದೇ. ಕಾನೂನು ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರ ಎಲ್ಲ ಕಾನೂನು ಎಲ್ರಿಗೂ ಒಂದೇ ಅಂದ್ಬಿಟ್ಟು ಸಮಬಾಲು ಸಮಪಾಲು ಅನ್ನುವಂಥ ಬಾಬಾ ಸಾಹೇಬರು ಕೊಟ್ಟಿದ್ದರಿಂದ ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಆರೋಪ ಮಾಡಿದವರು ಪ್ರೂಫ್ ತೋರಿಸ್ಬೇಕಲ್ಲ. ಆ ಆರೋಪವನ್ನು ಬರೀ ಆರೋಪದ ಮೇಲೆ ಈ ಥರ ನಮ್ಮ ದಲಿತರು ಮುಂದಕ್ಕೆ ಬರಬಾರ್ದು. ಹಂಗಾದ್ರೆ ಸರ್ಕಾರ ಮಾಡಿದಂಥ ದೌರ್ಜನ್ಯ ನಮ್ಮ ಜನರು ಮುಂದಕ್ಕೆ ಬರಬಾರ್ದ. ಪ್ರೆಸ್ ಕ್ಲಬ್ನಲ್ಲಿ ನಾವು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ವಿಚಾರ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಮ್ಮಿಕೊಂಡಿರ್ತೇವೆ. ಈ ಒಂದು ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿವಿ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಭೀಮಾ ವಂದನೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಕಿರಣ್ ಕುಮಾರ್ ನಾನು ಮಾತನಾಡ್ತೀನಿ. ದಲಿತ ಸಂಘಟನೆಗಳು ಇವತ್ತು ಯಾವ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿದೆ ಅಂದರೆ ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಒಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಂತೇಳಿ ಮೊದಲನೇದಾಗಿ ಜೈ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಜಗದೀಶ್ ಅವರು ಬಂದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಚಂದ್ರಪ್ಪಣ್ಣ ಅವರು ಬಂದಿದ್ದಾರೆ. ಹರಿಜನ ಗಿರಿಜನ ಸೇವಾ ಸಂಘದ ಅಧ್ಯಕ್ಷರಾದಂಥ ಕೃಷ್ಣರವರು ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಂಚಾಲಕರಾದ ಸಹದೇವ್ ಜೀವಿ ಅವರು ಬಂದಿದ್ದಾರೆ ಮತ್ತು ದಲಿತ ಸಂಘಟನೆಗಳ ಉಪಾಧ್ಯಕ್ಷರಾದಂಥ ಮೋಹನ್ ರಾಜ್ ಅವರು ಬಂದಿದ್ದಾರೆ. 19ನೇ ತಾರೀಕು 1ನೇ ತಿಂಗಳು 2026ರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ DGP ಆಗಿರ್ತಕ್ಕಂಥ ಕೆ ರಾಮಚಂದ್ರ ರಾವ್ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂಗೆ ತಮ್ಮ ವಿಚಾರಗಳು ತಿಳಿದಿರ್ತದೆ. ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೆಲವೊಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣವಾಗಿ ಹರಿದು ಬಂದಿತ್ತು. ಆ ವಿಚಾರವಾಗಿ ನಾವು ಯಾವುದೇ ರೀತಿ ಅದನ್ನ ಮೈಗಟ್ಕೊಳ್ಳೋಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ. ಆದರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು. ಯಾಕೆಂದ್ರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. 33 ವರ್ಷ ಅವರು SP ಆಗಿ ಸೂಪರಿಂಟೆಂಡೆಂಟ್ ಆಗಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ, ಬೆಳಗಾವಿ ಮತ್ತು ಈಗ ಅಷ್ಟೇ DCRE ಅಂದರೆ ಹಕ್ಕು ಜಾರಿ ನಿರ್ದೇಶನಾಲಯದ DCRE ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಕೆ ರಾಮಚಂದ್ರ ರಾವ್ ಅವರು ಏನು DCRE ಅಂದರೆ ಮತ್ತೆ ಆ ವಿಚಾರದಲ್ಲಿ ತಮಗೆಲ್ಲ ತಿಳಿದು ಬಂದಿರುತ್ತೆ. ಕಳೆದ 3 ತಿಂಗಳಿದ್ದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾ ಇತ್ತು. ಆದರೆ ಯಾವುದೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಕೆಲವರು ಹುನ್ನಾರ ನಡೆಸಿ ಅವರ ವಿಡಿಯೋಗಳನ್ನ ನಕಲಿ ಅಂತ ಮಾಡಿದ್ದಾರೆ. ಯಾಕಂದ್ರೆ ಕೆಲವರಿಗೆ ಬುದ್ಧಿವಂತರಿಗೆ ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ. ಆ ವಿಡಿಯೋನಲ್ಲಿ ಒಂದು ಬೆರಳು ಅಂಚಿನ ಒಂದು ಬೆರಳು ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾರ ಆಗಿರುತ್ತೆ. ಯಾಕಂದ್ರೆ ಕೆಲವರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾವುದೋ ವಿಚಾರ ಬರ್ತಾ ಇದೆ ಅಂತ ಅದನ್ನ ಕೂಡಲೇ ಶೇರ್ ಮಾಡಿದ್ರೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ಬರುತ್ತೆ ಅಂತೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದ್ದಾರೆ. ಅದರ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದು
ನ್ಯಾಯಾಲಯದ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಸಸ್ಪೆಂಡ್ ಕೂಡ ಒಂದು 12 ಗಂಟೆ ಮತ್ತೆ ಅವತ್ತು 1 ಗಂಟೆಗೆ ಪ್ರಸಾರ ಆಯ್ತು, 5 ಗಂಟೆ ಒಳಗೆ ಬಂದಿಲ್ಲ. ದಯಮಾಡಿ ಅದನ್ನ ನಾವು ತಿಳ್ಕೊಬೇಕು. ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂಡ ತೀರ್ಮಾನಿಸಲು ಬಂದಿಲ್ಲ. ಆದ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ನಾವು ಕೇಳಿಕೊಳ್ತಿರೋದು ಅತ್ಯಂತ ಸರಳತ ಮತ್ತು ಮಾನವೀಯತೆಯ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ.